ओम शांति। नानात्मा बिंदु स्वरूप मास्टर सर्वशक्तिवंत आत्मा निश्चिंत आत्मा नानु ओम शांति ओम शांति। ಅವ್ಯಕ್ತ ಮಹಾವಾಕ್ಯ ಮುರಳಿ ದಿನಾಂಕ 25/5/73 ಭವಿಷ್ಯದ ಪ್ಲ್ಯಾನ್ ಏನಿದೆ ಅಂತ ಬಾಬಾ ಕೇಳ್ತಿದ್ದಾರೆ। ವಿಶ್ವ ಪರಿವರ್ತಕ ವಿಶ್ವ ಕಲ್ಯಾಣಕಾರಿ वरदानी व महादानी नज़र से निहाल करने वाले बाबा बोले। विश्व परिवर्तक विश्व कल्याणकारी वरदानी ಮಹಾದಾನಿಯ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇರುವಂತಹವರು, ನಮ್ಮನ್ನು ದೃಷ್ಟಿಯಿಂದಲೇ ಪರಿವರ್ತನೆ ಮಾಡುವಂತಹ ತಂದೆ ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ। अपने को ವಿಶ್ವ ಪರಿವರ್ತಕ ವಿಶ್ವ ಕಲ್ಯಾಣಕಾರಿ ಸಮಸ್ತೆ ಹೋ। ಬಾಬಾ ಫಸ್ಟ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೀವು ವಿಶ್ವ ಪರಿವರ್ತಕರು ಅಥವಾ ವಿಶ್ವ ಕಲ್ಯಾಣಕಾರಿ ನಾನು ಅಂತ ತಿಳ್ಕೊಂಡಿದ್ದೀರಾ? विश्व की हर आत्मा को संदेश देने वाले समझते हुए विश्व में कहाँ तक संदेश दे पाए हैं? ಈಗ ವಿಶ್ವ ಕಲ್ಯಾಣಕಾರಿ ಆತ್ಮ ನಾನು ಅಂದರೆ ವಿಶ್ವದ ಪ್ರತಿಯೊಂದು ಆತ್ಮಕ್ಕೆ ಬಾಬನ ಸಂದೇಶವನ್ನು ತಲುಪಿಸಿದ್ದೇನಾ? इसका हिसाब किताब निकालते रहते हो। ಎಷ್ಟು ಸೇವೆ ಮಾಡಿದೆ ನಾನು, ಎಷ್ಟು ಜನರಿಗೆ ಬಾಬನ ಸಂದೇಶವನ್ನು ತಲುಪಿಸಿದೆ, ಈ ಲೆಕ್ಕಪತ್ರವನ್ನು ನೀವು ಬರಿತಿದ್ದೀರಾ, ತೆಗಿತಿದ್ದೀರಾ। जहाँ जहाँ संदेश देने का कर्तव्य अब होने वाला है, इसके लिए नए नए प्लान्स बना रहे। ಎಲ್ಲೆಲ್ಲಿ ನಾವು ಸಂದೇಶವನ್ನು ತಲುಪಿಸ್ಬೇಕು ಅಂತಿದೆ, ಅಲ್ಲಿ ಯಾವ ರೀತಿ ಸಂದೇಶ ತಲುಪಿಸ್ಬೇಕು ಅನ್ನೋಂಥ ಹೊಸ ಹೊಸ ಪ್ಲ್ಯಾನ್ಸ್ಗಳನ್ನು ಮಾಡುತ್ತಿದ್ದೀರಾ। जो जिसका कर्तव्य जिम्मेवारी होती है उस कर्तव्य के प्रति उसके सदैव प्लान्स चलते रहते हैं। ನೋಡಿ, ಯಾರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ರೆ ಅಥವಾ ಯಾವ ವ್ಯಕ್ತಿಗೆ ಯಾವ ಜವಾಬ್ದಾರಿ, ಕರ್ತವ್ಯದ ಜವಾಬ್ದಾರಿ ಇರ್ತದೆ, ಅದರ ವ್ಯವಸ್ಥೆಗಳ ಅದರ ಪ್ಲ್ಯಾನನ್ನು ಅವ್ರು ಮಾಡ್ತಾ ಇರ್ತಾರೆ। ಹಾಗೆ ಬಾಬಾ ನಮಗೆ ವಿಶ್ವ ಕಲ್ಯಾಣಕಾರಿ ಅಂತ ಕರೆದಿದ್ದಾರೆ। ಆ ವಿಶ್ವ ಕಲ್ಯಾಣದ ಕಾರ್ಯದ ಸೇವೆಯ ಪ್ಲ್ಯಾನ್ಗಳನ್ನು ಏನೇನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ। ಕೈ भी संदेश देने के लिए अब आपके परिचय का आवाज़ फैलाने के लिए अभी तक जो भी भिन्न भिन्न प्लान्स प्रैक्टिकल में लाते हो, उनमें मुख्य प्रयत्न यही करते हो कि जिस धरती पर व जिस स्थान पर संदेश देना है वहाँ पहले तो स्टेज तैयार करते हो, स्पीच तैयार करते हो और पब्लिसिटी के भिन्न भिन्न साधन अपनाते हो, जिस द्वारा अभी स्थान की आत्माओं को संदेश देने का कर्तव्य करते रहते हो, लेकिन साधनों द्वारा अभी तक विश्व की अंशमात्र आत्माओं को संदेश दे पाए हो। ನೋಡಿ, ಬಾಬಾ ನಾವು ಮಾಡಿದ ಸೇವೆಯ ವಿವರಣೆಯನ್ನು ಬಾಬಾ ನಮ್ಮ ಮುಂದೆ ಇಟ್ಟಿದ್ದಾರೆ। ನಾವು ಸಂದೇಶ ಕೊಡುವಂತಹ ಸೇವೆಗೆ ಅನೇಕರಿಗೂ ಬಾಬನ ಪರಿಚಯವನ್ನು ಕೊಡಬೇಕು ಅಂತ ಸಂದೇಶವನ್ನು ಹರಡಿಸ್ತಾ ಇದ್ದೇವೆ। ಭಿನ್ನ ಭಿನ್ನ ಪ್ರಕಾರದ ಪ್ರಾಕ್ಟಿಕಲಿ ಪ್ಲ್ಯಾನನ್ನು ಮಾಡ್ತಲೇ ಬಂದಿದ್ದೇವೆ, ಹೌದಾ? ಎಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮೊದಲು ಅಲ್ಲಿ ಸ್ಟೇಜ್ ತಯಾರು ಮಾಡ್ತೇವೆ, ಸ್ಪೀಚ್ ತಯಾರು ಮಾಡ್ತೇವೆ, ನಂತರ ಪಬ್ಲಿಸಿಟಿ ಮಾಡ್ತೇವೆ, ಹೀಗೆ ಅನೇಕ ಪ್ರಕಾರದ ಸಂದೇಶವನ್ನು ಕೊಡೋ ಕರ್ತವ್ಯಗಳನ್ನು ಮಾಡ್ತಾ ಬಂದಿದ್ದೀರಿ। ಆದರೆ ಇದರ ರಿಸಲ್ಟ್ ಬಾಬಾ ಹೇಳ್ತಾ ಇದ್ದಾರೆ, ಸೃಷ್ಟಿಯಲ್ಲಿ ಎಲ್ಲ ಆತ್ಮಗಳಿಗೂ ಸಂದೇಶ ಇದುವರೆಗೆ ತಲುಪಬೇಕಿತ್ತು, ತಲುಪಲಿಲ್ಲ, ಅಂಶ ಮಾತ್ರ ಸಂದೇಶ ತಲುಪಿದೆ। ಅಂಶ ಅಂದರೆ ಗೊತ್ತಾಯ್ತಲ್ಲ, 100ಕ್ಕೆ 1 ರೂಪಾಯಿ,
ಇನ್ನು 99% ಆತ್ಮಗಳಿಗೆ ಪರಮಾತ್ಮ ಬಂದಿದ್ದಾರೆ ಎಂಬ ಸಂದೇಶ ತಲುಪಿಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, अभी थोड़े समय के अंदर जब सारी विश्व के आत्माओं को संदेश देने, ज्ञान योग का परिचय दे, बाप की पहचान कराने का कर्तव्य करना ही है. ಹೀಗೆ ಸ್ವಲ್ಪ ಸಮಯದೊಳಗೇನೆ ವಿಶ್ವದ ಸರ್ವ ಆತ್ಮಗಳಿಗೆ ಸಂದೇಶ ಕೊಟ್ಟು ಜ್ಞಾನ ಯೋಗವನ್ನು ಕಲಿಸಿ ಅಥವಾ ಬಾಬನ ಪರಿಚಯ ಕೊಡುವಂತಹ ಕರ್ತವ್ಯ ಮಕ್ಕಳು ನಾವು ಮಾಡಲೇಬೇಕಾಗಿದೆ. साथ साथ इस प्रकृति को भी पावन बनाना है, तभी विश्व परिवर्तन होगा. ಹೀಗೆ ಕೇವಲ ಆತ್ಮಗಳಿಗೆ ಸಂದೇಶ ಕೊಡೋ ಸೇವೆ ಮಾತ್ರ ಅಲ್ಲ, ಜೊತೆಗೆ ಪ್ರಕೃತಿಯನ್ನು ಕೂಡ ನಾವು ಪಾವನ ಮಾಡೋ ಸೇವೆ ಮಾಡಬೇಕು. ಆಗ ವಿಶ್ವ ಪರಿವರ್ತನೆ ಆಗುತ್ತದೆ. इसके लिए थोड़े समय में बहुत बड़ा कार्य करने के लिए भविष्य कौन सा प्लान बनाया है. ಹಾಗಾದರೆ ಅಲ್ಪ ಸಮಯದಲ್ಲಿ ಎರಡೂ ಸೇವೆ ಆಗಬೇಕು, ಪ್ರಕೃತಿಗೂ ಆಗಬೇಕು, ವಿಶ್ವದ ಆತ್ಮಗಳಿಗೂ ಸೇವೆ ತಲುಪಬೇಕಾಗಿದೆ. ಹಾಗಾದರೆ ಏನು ಪ್ಲ್ಯಾನ್ ಮಾಡಿದ್ದೀರಿ ಅಂತ ಬಾಬಾ ನಮಗೆ ಕೇಳ್ತಾರೆ. ಯಾ ರೂಪರೇಖಾ ಬುದ್ಧಿ ಮೇ ಆತಿ ಹೈ. अभी जो कर रहे हो वही रूपरेखा है या कुछ भिन्न है. ಈಗೇನು ಸೇವೆ ಮಾಡ್ತಾ ಇದ್ದೀರಿ, ಕೋರ್ಸೋ ಕ್ಲಾಸೋ ಭಾಷಣ ಕಾರ್ಯಕ್ರಮ ಈಗೇನು ಮಾಡ್ತಾ ಇದ್ದೀರಿ, ಅದೇ ಪ್ಲ್ಯಾನ್ ಅದೇ ಪಿಕ್ಚರ್ ಇದೆಯೋ ಬೇರೆ ಏನಾದರೂ ಇದೆಯೋ ಅಂತ ಬಾಬಾ ಕೇಳ್ತಾರೆ. वह क्या है, वह इन एडवांस देखते हो या चलते चलते देखेंगे. ಹೀಗೇನು ಸೇವೆ ಮಾಡಬೇಕು ಅನ್ನೋದನ್ನು ಮುಂದಿನ ಪ್ಲ್ಯಾನನ್ನು ಈಗ ನೀವು ಅಡ್ವಾನ್ಸ್ ಆಗಿ ಅದನ್ನು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಮುಂದೆ ನೋಡೋಣ ಅಂತ ಬಿಟ್ಕೊಂಡಿದ್ದೀರೋ. ಅಗರ್ ಸ್ಪಷ್ಟ ಆಯಿತು ದೋ ಶಬ್ದೊಮ್ಮೆ ಸುನಾವು. ನಾವು ಮುಂದೆ ಈ ಪ್ರಕಾರದ ಸೇವೆ ಮಾಡಬೇಕು ಅನ್ನೋಂಥ ಪ್ಲ್ಯಾನ್ ನಿಮಗೆ ಸ್ಪಷ್ಟವಾಗಿದ್ದರೆ ಅದನ್ನು 2 ಶಬ್ದದಲ್ಲಿ ಹೇಳಿ ಅಂತ ಹೇಳ್ತಾರೆ ಬಾಬಾ. जब समय ही शॉर्ट है तो प्लान भी शॉर्ट चाहिए, शॉर्ट हो लेकिन पावरफुल हो. ಸಮಯನೇ ಶಾರ್ಟ್ ಇದೆ, ಹಾಗಾದರೆ ನಮ್ಮ ಸೇವೆಯ ಪ್ಲ್ಯಾನು ಕೂಡ ಶಾರ್ಟ್ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಆದರೆ ಪ್ಲ್ಯಾನ್ ಪವರ್ಫುಲ್ ಆಗಿರಬೇಕಾಗಿದೆ. ಆ 2 ಶಬ್ದದಲ್ಲಿ ನಿಮ್ಮ ಪ್ಲ್ಯಾನನ್ನು ಹೇಳಿ ಅಂತ ಹೇಳ್ತಾರೆ. ಭವಿಷ್ಯ ಪ್ಲ್ಯಾನ್ ಏನಿದೆ ನಮ್ಮದೀಗ, ಏನು ಸೇವೆ ಮಾಡೋ ಪ್ಲ್ಯಾನಲ್ಲಿ ಇದ್ದೀರಿ ಅಂತ ಬಾಬಾ ಕೇಳ್ತಾರೆ. प्रैक्टिकल रूप में 2 शब्दों के आधार पर ही होना है. प्रैक्टिकली 2 ಶಬ್ದಗಳ ಆಧಾರದಂತೆಯೇ ನಮ್ಮ ಪ್ಲ್ಯಾನ್ ಇರಬೇಕಾಗಿದೆ. वो 2 शब्द पहले भी सुनाए हैं. एक तो साक्षात बाप मूर्त और दूसरा साक्षी और साक्षात्कार मूर्त. बाबा ಆ ಒಂದು ಪ್ಲ್ಯಾನ್ ಪ್ರಾಕ್ಟಿಕಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆ 2 ಶಬ್ದದ ಪ್ಲ್ಯಾನ್ ಏನಾಗಿರಬೇಕಾಗಿದೆ, ಒಂದು ನಾವು ತಂದೆ ಸಮಾನ ಏನಾಗಬೇಕಾಗಿದೆ, ಸಾಕ್ಷಾತ್ ಮೂರ್ತಿಗಳಾಗಬೇಕು. ಎರಡನೇದಾಗಿ ಸಾಕ್ಷಿ ಆಗಿರಬೇಕು, ಸಾಕ್ಷಿ ಹಾಗೂ ಸಾಕ್ಷಾತ್ಕಾರ ಮೂರ್ತಿ. जब तक ये दोनों मूर्त न बने तब तक सारे विश्व का परिवर्तन थोड़े समय में कर नहीं सकेंगे. ಹೀಗೆ ಎಲ್ಲಿವರೆಗೆ ನಾವು 2 ಈ ಮೂರ್ತಿಗಳಾಗಲ್ಲ, ಸಾಕ್ಷಿ ಮತ್ತು ಸಾಕ್ಷಾತ್ಕಾರ ಮೂರ್ತಿ ಆಗೋದಿಲ್ಲ, ಅಲ್ಲಿವರೆಗೆ ಪ್ರಾಕ್ಟಿಕಲಿ ನಮ್ಮ ಪ್ಲ್ಯಾನ್ ಬರೋದಿಲ್ಲ. ಅದಕ್ಕಾಗಿ ಪ್ಲ್ಯಾನ್ ಪ್ರಾಕ್ಟಿಕಲಿ ತರಲಿಕ್ಕಾಗಿ ಬಾಬಾ ಹೇಳ್ತಾರೆ ನಮ್ಮನ್ನು ಈ ಸ್ಟೇಜಿನ ತಯಾರಿ ಮಾಡ್ಕೋಬೇಕಾಗಿದೆ, ಸಾಕ್ಷಿ ಮತ್ತು ಸಾಕ್ಷಾತ್ಕಾರ ಮೂರ್ತಿ. ಆಗ ಈ ಸ್ಥಿತಿಯಲ್ಲಿದ್ದು ಬಾಬಾ ಹೇಳ್ತಾರೆ ಸ್ಪೀಚ್ ಮಾಡುವ ತಯಾರಿ ಮಾಡ್ಕೊಳ್ಳಿ. ಮೊದಲು ಸ್ಥಿತಿ ಅಂದರೆ ಸ್ಟೇಜ್ ತಯಾರಿ ಮಾಡ್ಕೋಬೇಕು. ಸಾಕ್ಷಿ ಸಾಕ್ಷಾತ್ಕಾರ ಮೂರ್ತಿ ಈ ಸ್ಟೇಜ್ನಲ್ಲಿದ್ದು ಸ್ಪೀಚ್ ಮಾಡುವ ತಯಾರಿ ನೀವು ಮಾಡ್ಕೋಬೇಕು. अपने फीचर्स द्वारा फ्यूचर का साक्षात्कार कराने के लिए जैसे बिना बिना पॉइंट्स सुनाते हुए स्टेज तैयार करते हो, वैसे इस सूरत के बीच जो भी मुख्य कर्मेंद्रियां हैं उन कर्मेंद्रियों द्वारा बाप के चित्र बाप के कर्तव्य का साक्षात्कार हो. ಹೀಗೆ ಬಾಬಾ ಹೇಳ್ತಾರೆ ನಮ್ಮ ಚಹರೆ ನಮ್ಮ ಫೀಚರ್ ಮೂಲಕ ಏನು ಮಾಡ್ತೇವೆ, ನಮ್ಮ ಫ್ಯೂಚರ್ ಸಾಕ್ಷಾತ್ಕಾರ ನಾವು ಮಾಡಿಸ್ತೇವೆ. ಭಿನ್ನ ಭಿನ್ನ ಪ್ರಕಾರದ ಪಾಯಿಂಟ್ಸುಗಳನ್ನು ಯೋಚನೆ ಮಾಡ್ತಾ ಆ ಸ್ಟೇಜಿನ ತಯಾರಿಯಲ್ಲಿ ಇರ್ತೇವೆ. ನಿಮ್ಮ ಚಹರೆಯ ಮೂಲಕ ಅಥವಾ ನಿಮ್ಮ ನಡವಳಿಕೆಯ ಮೂಲಕ, ನಿಮ್ಮ ಕರ್ಮೇಂದ್ರಿಯ ಮೂಲಕ ಬಾಬನ ಚರಿತ್ರೆ ಬಾಬನ ಕರ್ತವ್ಯದ ಸಾಕ್ಷಾತ್ಕಾರ ಅನೇಕ ಆತ್ಮಗಳಿಗೆ ನಾವು ಮಾಡ್ತೇವೆ. ಮಾಡಿಸುವ ಪ್ಲ್ಯಾನ್ ಬಾಬಾ ನಮ್ಮ ಮುಂದೆ ಇಟ್ಟಿದ್ದಾರೆ ತಾನೇ. ನಮ್ಮ
ದೃಷ್ಟಿ ಹೇಗಿರಬೇಕು, ಮಾತು ಹೇಗಿರಬೇಕು, ಉಪಹಾರ ಹೇಗಿರಬೇಕು, ಓಡಾಟ ಹೇಗಿರಬೇಕು, ಬಟ್ಟೆ ಹೇಗಿರಬೇಕು. ಬಾಬು ಇದೆಲ್ಲವೂ ಕೂಡ ನಮಗೆ ಈಗ ಪ್ರಾಕ್ಟಿಕಲಿ ಮಾಡಿಸ್ತಾ ಇದ್ದಾರೆ. ನಮ್ಮನ್ನು ನೋಡುವಾಗ ಅನೇಕರಿಗೆ ಅದು ಅನುಭವ ಆಗಬೇಕು. ಈ ಶಿಸ್ತಿಯಲ್ಲಿ ಇರೋರು ಇವರು. ಈ ಶಿಸ್ತು ಕಲಿಸಿದವ್ರು ಯಾರು? ಇವರಿಗೆ ಸ್ವಯಂ ಪರಮಾತ್ಮ ಕಲಿಸಿದ್ದಾರೆ. ಈ ರೀತಿಯಾಗಿ ಮಕ್ಕಳ ಚಹರೆ ಜೀವನದ ಮೂಲಕ ಬಾಬನ ಗುಣದ ಸಾಕ್ಷಾತ್ಕಾರ ಆಗಬೇಕಾಗಿದೆ. ಹೀಗೆ ಭಿನ್ನ ಭಿನ್ನ ಪಾಯಿಂಟ್ಸ್ಗಳಲ್ಲಿ ನಾವು ತಯಾರಿಯಲ್ಲಿದ್ದೇವೆ. ಮಕ್ಕಳ ನಯನದ ಮೂಲಕ ಬಾಬನ ಸಾಕ್ಷಾತ್ಕಾರ ಆಗಬೇಕು. ಅರ್ಥಾತ್ ಮಕ್ಕಳ ದೃಷ್ಟಿಯ ಮೂಲಕ ಏನಾಗಬೇಕಾಗಿದೆ, ಅನೇಕ ಆತ್ಮಗಳ ದೃಷ್ಟಿ, ವೃತ್ತಿ, ಸ್ಮೃತಿ, ಕೃತಿ ಚೇಂಜ್ ಆಗಬೇಕು. ನೀವು ನೋಡ್ತಿದ್ದ ಹಾಗೆ ಆತ್ಮದ ಅಸುರಿ ವಿಚಾರ, ಅಸುರಿ ದೃಷ್ಟಿ, ಅಸುರಿ ಮಾತು, ಅಸುರಿ ಕರ್ಮ ಚೇಂಜ್ ಆಗಿಬಿಡ್ಬೇಕು. ಓ ಇಲ್ಲಪ್ಪ, ಇವ್ರ ಹಾಗೆ ನಂದು ಮಾಡ್ಕೋಬೇಕು ಅಂತ ಅವರು ಕಲಿಯುಗದ ಸಾಮಾನ್ಯರಂತೆ ಬದುಕೋದನ್ನು ಬದಲಾಯಿಸುವ, ಪರಿವರ್ತನೆ ಮಾಡಿಕೊಳ್ಳುವ ಯೋಜನೆಗೆ ಅವರು ಚೇಂಜ್ ಆಗಬೇಕು. ಹೀಗೆ ನಮ್ಮ ಮಸ್ತಕದ ಮೂಲಕ ಬಾಬಾ ಏನು ಹೇಳ್ತಾರೆ, ನಯನದ ಮೂಲಕ ಅಂದರೆ ನಿಮ್ಮ ದೃಷ್ಟಿ ಮೂಲಕ ಅನ್ಯ ಆತ್ಮಗಳ ದೃಷ್ಟಿ, ವೃತ್ತಿ, ಸ್ಮೃತಿ, ಕೃತಿ ಚೇಂಜ್ ಆಗಬೇಕು. ಹಾಗೆ ಮಸ್ತಕದ ಮೂಲಕ ಎಲ್ಲ ಆತ್ಮಗಳಿಗೆ ನಮ್ಮ ಸ್ವರೂಪದ ಅರ್ಥಾತ್ ಸ್ಪಷ್ಟ ಸಾಕ್ಷಾತ್ಕಾರ ಆಗಬೇಕಾಗಿದೆ. ನಾವು ಆತ್ಮ, ಶ್ರೇಷ್ಠ ಆತ್ಮ, ಮಹಾನ್ ಆತ್ಮ ಎಂಬುದು ಮಸ್ತಕದಲ್ಲಿ ಆ ಹೊಳಿತಾ ಇರುವಂಥ ಜ್ಯೋತಿ, ಆ ಸ್ವರೂಪ ಸಾಕ್ಷಾತ್ಕಾರ ಆಗಬೇಕು. ಹಾಗೆ ನಿಮ್ಮ ತುಟಿಗಳ ಮೂಲಕ, ಮಾತಿನ ಮೂಲಕ ಆತ್ಮಿಕ ಹಸನ್ಮುಖತೆಯ ನಿಮ್ಮ ಚಹರೆ ಆಗಿರಬೇಕು ಅಥವಾ ನಿಮ್ಮ ತುಟಿ ಆಗಿರಬೇಕು. ಅವಿನಾಶಿ ಖುಷಿ ಕಾ ಅನುಭವ ಕರಾವು. ಮಾತಿನಲ್ಲಿ ಕೇವಲ ಮಿತ್ರ ಸಂಬಂಧಿಕರ ಸಮಾಚಾರನೋ ಅಥವಾ ಮಿತ್ರ ಸಂಬಂಧಿಕರ ಒಂದು ವಿಚಾರನೋ ಅದನ್ನು ನೆನಪು ಮಾಡಿಸೋದಲ್ಲ ಅವರಿಗೆ ನಾವು, ಅಥವಾ ಅವರ ವಿಷಯವನ್ನು ನಾವು ಕೇಳುವುದು ಅಲ್ಲ, ಇವರೇನು ಅವರೇನು ಅಂತ. ಬಾಬಾ ನಮಗೆ ಅವರಿಗೆ ನೆನ್ಪು ಮಾಡ್ಸಕ್ಕೆ ಹೇಳಿದ್ದಾರೆ. ನಮ್ಮ ನಾಲಿಗೆಗೇನು ವರ್ಕ್ ಕೊಟ್ಟಿದ್ದಾರೆ, ಏನು ಮಾಡ್ಲಿಕ್ಕೆ ಹೇಳಿದ್ದಾರೆ? ಪರಮಾತ್ಮನ ನೆನಪು ಮಾಡಿಸೋ ವಾಕ್ಯ ನಮ್ಮ ನಾಲಿಗೆ ಅಥವಾ ನಮ್ಮ ತುಟಿ ಮಾತಾಡಿರ್ಬೇಕು. ಬೇರೆ ಲೌಕಿಕ ರೂಪದ ಮಾತೆ ನಮ್ಮದಲ್ಲಿ ಬರಬಾರ್ದು. ಹೀಗೆ ಬಾಬಾ ಹೇಳ್ತಾರೆ, ಸಾರೆ ಚಹರೆ ದ್ವಾರ ವರ್ತಮಾನ್ ಶ್ರೇಷ್ಠ ಪೊಸಿಷನ್ ಅವ್ರ ಭವಿಷ್ಯ ಪೊಸಿಷನ್ ಕ ಸಾಕ್ಷಾತ್ಕಾರವು. ಈ ರೀತಿಯಾಗಿ ನಾವು ಯಾವಾಗಲೂ ಕಲಿಯುಗ ಜಗತ್ತಿನ ಸಂಸಾರ ಸಂಬಂಧಗಳ ಮಾತು ಬಾಬನ ಸಮ್ಮುಖದಲ್ಲಿ ಅಥವಾ ನಮ್ಮ ಸಮ್ಮುಖದಲ್ಲಿ ಆ ಆತ್ಮಗಳು ಜ್ಞಾನದ ವಿಷಯಕ್ಕಾಗಿ ಬಂದಿರ್ತಾರೆ. ಆದರೆ ನಾವು ಅವರಿಗೆ ಲೌಕಿಕ ರೂಪದ ಏನಾದ್ರೂ ಕೇಳಿಬಿಟ್ರೆ ಅಲ್ಲಿ ವಿಷಯ ಉಲ್ಟಾಗ್ಬಿಡ್ತು. ಅಲ್ಲಿ ನಮ್ಮ ಕಣ್ಣೇನು ನೋಡ್ತು, ನಮ್ಮ ಮಸ್ತಕ ಏನು ನೋಡ್ತು, ನಮ್ಮ ಮಾತೇನು ಬಂತು, ಎಲ್ಲ ಲೌಕಿಕ ರೂಪ ಬಂತು ಅಂದರೆ ಅಲ್ಲಿ ಆತ್ಮಕ್ಕೇನು ನಾವು ಸೇವೆ ಮಾಡಬೇಕು ಆ ಸೇವೆ ಮಾಡಲಿಲ್ಲ. ನಾವು ಮತ್ತೆ ಕಲಿಯುಗನೇ ನೆನಪು ಮಾಡಿಸಿದ್ವಿ, ನರ್ಕನೇ ನೆನಪು ಮಾಡಿಸಿದ್ವಿ ತಾನೆ, ಸಂಗಮೇಗದ ಶ್ರೇಷ್ಠತೆ ನೆನಪು ಮಾಡಿಸ್ಲಿಲ್ಲ. ಹೀಗಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಪೊಸಿಷನ್ ಮರ್ತಿರೋದ್ರಿಂದಾಗಿ ನೀವು ದೇಹ ನೋಡಿದ್ರಿ, ದೇಹದ ಸಂಬಂಧಗಳನ್ನ ನೆನಪು ಮಾಡಿಸಿದ್ರಿ, ದೇಹದ ವಸ್ತುಗಳನ್ನ ನೆನಪು ಮಾಡಿಸಿದ್ರಿ. ಕಾರಣ ಬಾಬಾ ಏನು ಹೇಳ್ತಾರೆ, ನೀವೇ ನಿಮ್ಮ ಪೊಸಿಷನ್ ಮರ್ತಿದ್ರಿ. ಹೀಗಾಗಿ ಈಗ ನಿಮ್ಮ ಪೊಸಿಷನ್ನಲ್ಲಿ ನೀವು ಮೊದಲಿರಿ, ಅಂದರೆ ನಿಮ್ಮ ಸಮಾನದಲ್ಲಿ ನಾವು ಮೊದಲಿದ್ದು ನಮ್ಮ ಸಮಾನದ ಮೂಲಕ ಭವಿಷ್ಯ ಪೊಸಿಷನ್ ಅನ್ನು ಅವ್ರಿಗೆ ಸಾಕ್ಷಾತ್ಕಾರ ಮಾಡಿಸ್ಬೇಕು. ಮಾತಾಡೋ ಅಗತ್ಯನೇ ಇಲ್ಲ. ನಮ್ಮ ಚಹರೆಗಳಲ್ಲಿ, ಕಣ್ಣಿನಲ್ಲಿ, ಮಸ್ತಕದಲ್ಲಿ, ಮಾತಿನಲ್ಲಿ ಅದೆಲ್ಲ ಅವ್ರಿಗೆ ಏನಾಗಬೇಕು, ಸಾಕ್ಷಾತ್ಕಾರ ಆಗಬೇಕು. ಹೀಗೆ ಬಾಬಾ ಹೇಳ್ತಾರೆ. ನೆಕ್ಸ್ಟ್ ಯಾವುದಿದೆ, ನಮ್ಮ ಶ್ರೇಷ್ಠ ಸಂಕಲ್ಪದ ಮೂಲಕ ಸೇವೆ ಆಗಬೇಕು. ಒಂದು ಮಸ್ತಕದ ಸೇವೆ, ಮೊದಲು ಕಣ್ಣಿನ ಸೇವೆ, ಮಸ್ತಕ ಸೇವೆ, ಮಾತಿನ ಸೇವೆ. ಮೂರನೇದು ಮನಸ್ಸಿನ ಸಂಕಲ್ಪದ ಮೂಲಕ ಸೇವೆ. ಅನ್ಯ ಆತ್ಮಗಳಿಗೆ ಏನಾಗಬೇಕು ಅಂದರೆ ನಮ್ಮ ಸಂಕಲ್ಪ ಇಷ್ಟು ಪರಿಶುದ್ಧ ಇರಬೇಕು ಆತ್ಮಗಳ ಬಗ್ಗೆ, ಅಲ್ಲಿ ಅವರ ವ್ಯರ್ಥ ಸಂಕಲ್ಪ ಸ್ಟಾಪ್ ಆಗಿಬಿಡ್ಬೇಕು. ಈ ರೀತಿಯಾಗಿ ಶುಭ ಭಾವನೆಯ ಸಂಕಲ್ಪಗಳನ್ನು ಅವರಿಗೆ ನಾವು ಕೊಡ್ತಾ ಇರಬೇಕು. ಹೀಗೆ ಬಾಬಾ ಹೇಳ್ತಾರೆ, विकल्पों की बहती हुई बाढ़ से और अपनी शक्ति से अल्प समय के किनारा कर दिखाओ. ಅವ್ರ ಮನಸ್ಸು ಭಯಂಕರ ಹೊಯ್ದಾಡ್ತಾ ಇರ್ತದೆ, ಅವರ ಮನಸ್ಸು ಹೊಳೆ ಹರಿದ ಹಾಗೆ ಹರಿದು ಹೋಗ್ತಾ ಇರ್ತದೆ. ಆದರೆ ನಿಮ್ಮ ಶುಭ ಸಂಕಲ್ಪದ ಪವರ್ಫುಲ್ ಆದಂತಹ ಸಂಕಲ್ಪದ ಮೂಲಕ ಸ್ವಲ್ಪ ಸಮಯಕ್ಕಾದರೂ ಅವರ ಮನಸ್ಸನ್ನು ಸ್ಥಗಿತಗೊಳಿಸಿದ ಅನುಭವಿ ಅವರಾಗಬೇಕು. ಅಂದರೆ ಅಲ್ಲಿ ಅವ್ರ ಮನಸ್ಸು ಹೊಯ್ದಾಡ್ತಾ ಇದೆ, ಓಡ್ತಾ ಇದೆ, ಆದರೆ ನಿಮ್ಮ ಶುಭ ಸಂಕಲ್ಪದಿಂದ ಅವ್ರ ಮನಸ್ಸು ಏನಾಗ್ಬಿಡ್ತು, ಶಾಂತ ಆಗ್ಬಿಡ್ತು.
ಈ ಅನುಭವ ಅವ್ರಿಗಾಗಬೇಕು. ವ್ಯರ್ಥ ಸಂಕಲ್ಪಕ್ಕೆ ಶುದ್ಧ ಸಂಕಲ್ಪ ಮೇ ಪರಿವರ್ತಿತ ಕರ್ ಡಾಲೋ. ಬಾಬಾ ಹೇಳ್ತಾರೆ ಅವ್ರು ವ್ಯರ್ಥ ಸಂಕಲ್ಪದಲ್ಲಿರ್ತಾರೆ, ನಮ್ಮ ಶುಭ ಸಂಕಲ್ಪದ ಪರಿವರ್ತನೆ ಅವರಿಗೆ ಮಾಡಿರಬೇಕಾಗಿದೆ. ಅಪ್ನೆ ಏಕ್ ಬೋಲ್ ದ್ವಾರ अनेक समय के तड़पती हुई आत्मा को अपने निशाने तक अपनी मंजिल के ठिकाने का अनुभव कराओ. वह एक बोल कौन सा. ಹೀಗೆ ಬಾಬಾ ಹೇಳ್ತಾರೆ, ಈಗ ಮಕ್ಕಳ ಒಂದೇ ಒಂದು ಮಾತು, ಅನೇಕ ಸಮಯದ ಚಿಂತೆಯಲ್ಲಿ, ಹೊಯ್ದಾಟದಲ್ಲಿ, ದುಃಖದಲ್ಲಿರುವಂಥವರದು ಎಲ್ಲ ಸಮಾಪ್ತಿ ಆಗಿರಬೇಕು. ಒಂದೇ ಒಂದು ಮಾತು ನಿಮ್ಮ ಅನುಭವದಿಂದ ಬರಬೇಕು. ಆ ಮಾತು ಯಾವುದು? ಶುಭಾಬಾ. ಶುಭಾಬಾ ಕನೆ ಸೆ ಹೇ ಠಿಕಾನಾ ವ ನಿಶಾನ ಮಿಲ್ ಜಾಯೆ. ಅವರ ಕಷ್ಟ, ನೋವು, ದುಃಖ, ಅಶಾಂತಿ ಹೊಂದಿದ ಆ ಮನಸ್ಸಿನವರು ನಿಮ್ಮ ಮುಂದೆ ಬಂದಾಗ, ಬಾಬಾ ನಾವು ಮನಪೂರ್ವಕವಾಗಿ ಬಾಬನ್ನ ಕರೆದಾಗ ಆ ವೈಬ್ರೇಷನ್ ಅವರನ್ನು ಶಾಂತ ಮಾಡಿಬಿಡುತ್ತೆ. ಅವರ ಹೊಯ್ದಾಟದ ಚಿಂತಿತ ಮನಸ್ಸು ಶಾಂತ ಆಗಿಬಿಡುತ್ತೆ. ಅವರ ಮನಸ್ಸಿಗೆ ಒಂದು ಸಮಾಧಾನದ ನೆಲೆ ಸಿಕ್ಕುತ್ತೆ. तो अपने हर कर्म अर्था चरित्र द्वारा, चरित्र सिर्फ बाप के नहीं, आप हर श्रेष्ठ आत्मा को श्रेष्ठ कर्म भी ಚರಿತ್ರ ಹೇ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಬಾಬನ ಮಕ್ಕಳು ಅಂದ್ರೇನೆ ಪ್ರತಿ ಕರ್ಮ ಅರ್ಥಾತ್ ಚರಿತ್ರೆ ಮೂಲಕ ಮಕ್ಕಳ ಕಣ್ಣು, ನಯನ, ಮಸ್ತಕ, ಮಾತು, ಮನಸ್ಸು ಎಲ್ಲವೂ ಮತ್ತೊಬ್ಬರಿಗೆ ಮಾರ್ಗದರ್ಶನ ಆಗುವ ರೂಪದ ಒಂದು, ಬಾಬಾ ಹೇಳಿದ್ರಲ್ಲ, ಸಾಕ್ಷಾತ್ಕಾರ ಮೂರ್ತಿ ನೀವು. ಇಂಥ ಶ್ರೇಷ್ಠ ಆತ್ಮದ ಶ್ರೇಷ್ಠ ಕರ್ಮದ ವರ್ಣನೆ ಭಕ್ತಿ ಮಾರ್ಗದಲ್ಲಿ ಈಗಲೂ ನಡೀತಾ ಇದೆ. ಹೀಗೆ ಬಾಬಾ ಹೇಳ್ತಾರೆ, ನೀವು ಸಾಧಾರಣ ಕರ್ಮ ಚರಿತ್ರೆ ಉಳ್ಳವರಲ್ಲ. ನಿಮ್ಮ ಪ್ರತಿ ಕರ್ಮ ವರ್ಣನೆ ಮಹಿಮೆ ಮಾಡಲ್ಪಡುವಂತಹ ಕರ್ಮ ಆಗಿರಬೇಕು. ಜಬ್ ಐಸಿ रूहानी प्रैक्टिकल स्पीच करेंगे तब थोड़े समय में विश्व परिवर्तन करेंगे. इसके लिए स्टेज भी चाहिए. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ನೀವು ಈ ಪ್ರಕಾರದ ಆತ್ಮಿಕ ಪ್ರಾಕ್ಟಿಕಲಿ ಸಾಕ್ಷಾತ್ಕಾರ ಮೂರ್ತಿಯಾಗಿದ್ದು ಸ್ಟೇಜಲ್ಲಿ ನಿಂತು ಸ್ಪೀಚ್ ಮಾಡಿದರೆ ಆಗ ವಿಶ್ವ ಪರಿವರ್ತನೆ ಸಮೀಪಿಸ್ತದೆ. ಈ ಸ್ಟೇಜ್ ಈಗ ಮಕ್ಕಳಿಗೆ ಅಗತ್ಯ ಇದೆ ಅಂತ ಹೇಳ್ತಾರೆ. तो स्टेज की तैयारी में क्या क्या मुख्य साधन अपनाते हो, यह तो जानते हो ना. ಹೀಗೆ ನೋಡಿ, ಒಂದು ಸ್ಟೇಜ್ ತಯಾರಿ ಮಾಡಬೇಕಾದ್ರೆ ಆ ಸ್ಟೇಜಿನ ವ್ಯವಸ್ಥೆಗಳಿಗೆ ಏನೇನು ಬೇಕು ಅಂತ ಎಲ್ಲ ಗಮನ ಕೊಡ್ತಾರೆ ತಾನೆ, ಏನೇನು ಬೇಕು ಅಂತ. वह आप लोगों की विशेष निशानी है. स्टेज को सफेद करते हो, यही आप लोगों को मुख्य निशानी अथवा सिंबल है. ಇದಕ್ಕೆ ನೋಡಿ, ಈಗ ಒಂದು ಸ್ಟೇಜ್ ಅಂತ ಹೇಳಿದರೆ ಅಲ್ಲಿ ಏನೆಲ್ಲ ವ್ಯವಸ್ಥೆ ಬೇಕು, ಸ್ಥೂಲ ಸ್ಟೇಜಿನ ತಯಾರಿಯ ವ್ಯವಸ್ಥೆಗೆ ಹೇಗೆ ಗಮನಿಸ್ತಾರೆ, ಹಾಗೆ ನಮ್ಮ ಸ್ಟೇಜ್ ಅಂದರೆ ನಮ್ಮ ಸ್ಥಿತಿ, ನಮ್ಮ ಮಹಾನತೆ ಎಲ್ಲ ಹೈಟ್ ಆಗಿರ್ಬೇಕು. ಅಲ್ಲಿ ಯಾವುದು ಕಲ್ಮಶ, ಕಲಹ ಬಾಬಾ ಹೇಳ್ತಾರೆ ಇರಬಾರ್ದು. ಸಿಂಬಾಲ್ ಬಾಬಾ ಹೇಳ್ತಾರೆ ಸಂಪೂರ್ಣ ಹಗೋರ. ಜೈಸೆ ಡ್ರೆಸ್ ಪ್ರಸಿದ್ಧಿ ಹೈನಾ, वैसे ही आत्मा की स्टेज, वैसे ही बाहर की स्टेज को भी ರೂಪ ದೇತೆ ಹೋ. ಏಕೆಂದರೆ ನಾವು ಆತ್ಮ ಯಾವ ಸ್ಥಿತಿಯಲ್ಲಿರ್ತೇವೆ, ನಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿರ್ತದೆ, ಅಥವಾ ನಮ್ಮ ಸಂಕಲ್ಪ ನಮ್ಮ ಸಮಾನ ಯಾವುದು ಅಭ್ಯಾಸದಲ್ಲಿರುತ್ತೆ, ಆ ಪ್ರಕಾರದ ನಮ್ಮ ಹೊರನೋಟಿನ ಈ ಚಹರೆ ಕೂಡ ಇರ್ತದೆ. ಇದಕ್ಕೆ ಒಳಗಿನ ಸ್ಟೇಜ್ ಮತ್ತು ಹೊರಗಿನ ಸ್ಟೇಜ್ ಅಂತ ಕರೆಯಲಾಗ್ತದೆ. ते बातें जो स्थूल स्टेज पर रखने का प्रयत्न करते हो, उसमें से अगर एक चीज भी स्मृति में न रहती है, वह सही रूप में नहीं होती है, तो स्टेज की झलक अच्छी नहीं दिखाई देती. ಹೀಗೆ ಬಾಬಾ ಹೇಳ್ತಾರೆ, ಒಂದು ವೇಳೆ ಒಂದಾದ್ರೂ ಯಾವುದೋ ಒಂದು ಮಾತಿನ ಸ್ಮೃತಿ ಅಂದರೆ ಒಂದು ಸ್ಟೇಜ್ ತಯಾರಿಯ ಒಂದು ವಸ್ತು ವ್ಯತ್ಯಾಸ ಆದಾಗ ಅಲ್ಲಿ ಸ್ಟೇಜ್ ಪೂರ್ಣ ತಯಾರಾಗದೇನೆ ವ್ಯತ್ಯಾಸ ಕಾಣ್ತದೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಮಕ್ಕಳ ಸ್ಮೃತಿಯ ಸ್ಟೇಜಿನಲ್ಲಿ ಕೂಡ ಬಾಬಾ ಹೇಳ್ತಾರೆ ಸ್ಥಿತಿ ಹೊಯ್ದಾಟದಲ್ಲಿ ಕಂಡಿತು ಅಂತಂದ್ರೆ ಬಾಬಾ ಹೇಳ್ತಾರೆ ಆ ಸ್ಟೇಜು ಸರಿಯಾದದ್ದು ಅಲ್ಲ ಅಂತ ಕಾಣ್ತದೆ. इसी प्रमाण जब अपनी स्थिति की स्टेज द्वारा प्रैक्टिकल स्पीच करनी है, तो इसके लिए भी इन सभी बातों की तैयारी चाहिए.
ಹೀಗೆ ಬಾಬಾ ಹೇಳ್ತಿದ್ದಾರೆ, ವರ್ತಮಾನ ಸಮಯದ ಅನುಸಾರವಾಗಿ ಸ್ಥಿತಿ ಅರ್ಥಾತ್ ಸ್ಟೇಜ್, ಆ ಸ್ಟೇಜಿನ ಮೂಲಕ ಪ್ರಾಕ್ಟಿಕಲಿ ಸ್ಪೀಚ್ ಮಾಡುವಂತಹ ತಯಾರಿ ಈಗ ತುಂಬ ಅಗತ್ಯ ಇದೆ. ಸ್ಟೇಜ್ ಅಂದ್ರೇ ಯಾವುದು ಬಾಬಾ ಹೇಳ್ತಾ ಇರೋದಿಲ್ಲಿ? ನಮ್ಮ ಸ್ಥಿತಿ. ನಮ್ಮ ಸ್ಥಿತಿ ಚಿಂತಿತವಾಗಿದ್ದರೆ ಆ ಸ್ಟೇಜ್ ಆಯಿತು, ನಮ್ಮ ಸ್ಥಿತಿ ಭಯದಿದ್ದರೆ ಆ ಸ್ಟೇಜ್ ಆಯಿತು, ಅಥವಾ ನಮ್ಮ ಸ್ಥಿತಿ ಕೋಪದಲ್ಲಿದ್ದರೆ ಅದೇ ಸ್ಟೇಜ್ ಆಯಿತು. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಚಹರೆ ಸಾಕ್ಷಾತ್ಕಾರ ಮೂರ್ತಿ ಆಗುವಂತಹ ಸ್ಟೇಜ್ ಆಗಬೇಕಾಗಿದೆ. ಆ ಸ್ಟೇಜ್ ಮೊದಲು ಆತ್ಮ ಒಳಗೆ ರೂಪಿಸ್ಕೋಬೇಕಾಗಿದೆ. तो लाइट अर्थात डबल लाइट स्वरूप की स्टेज चाहिए. ಇಲ್ಲಿ ಸ್ಟೇಜ್ ಸ್ಥಿತಿ ಬಾಬಾ ಯಾವ್ದು ಹೇಳ್ತಾರೆ? ಡಬಲ್ ಲೈಟ್, ಲೈಟ್ ಲೈಟ್, ಆತ್ಮ ಲೈಟ್ ಮತ್ತು ನಮ್ಮ ಎಲ್ಲ ರೂಪದ ಹೊರೆ ಜವಾಬ್ದಾರಿಗಳಿಂದಲೂ ಬಾಬನಿಗೆ ಅರ್ಪಿಸಿ ಲೈಟ್. ಈ ಸ್ಟೇಜ್ ನಮಗೆ ಈಗ ಬೇಕು. यहाँ न जानते हो ना तो दोनों ही लाइट, अगर स्टेज पर कोई हल्का ना हो, न उठने बैठने में भारी हो, तो स्पीच सुनने के बजाय लोग उसको ही देखने लग जाएंगे. ಬಾಬಾ ಒಂದು ತಮಾಷೆ ಮಾತು ಹೇಳ್ತಾರೆ. ಸ್ಟೇಜಿನಲ್ಲಿ ಭಯಂಕರ ದಪ್ಪ ಶರೀರ ಇರುವಂಥ ಒಬ್ಬ ಯಾರಾದರೂ VIP ಕೂತಿದ್ದಾರೆ, ಗೆಸ್ಟ್ ಕೂತಿದ್ದಾರೆ ಅಂದರೆ ಅವರಿಗೆ ಎದ್ದು ಸ್ಪೀಚ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ? ಶರೀರ ಅಷ್ಟು ತೋರ ಇದೆ, ಎದ್ದೇಳಕ್ಕಾಗಲ್ಲ. ಜನ ಪಬ್ಲಿಕ್ ಅವರನ್ನು ನೋಡ್ತಾರೆ, ಅವ್ರ ಶರೀರ ನೋಡ್ತಾರೆ ಹೊರತು ಅವ್ರ ಸ್ಪೀಚ್ ಕೇಳಲ್ಲ. ಅಲ್ಲಿ ಸ್ಟೇಜ್ ಏನು ಬಂತು? ಅವ್ರದ್ದು ಶರೀರ ಹೊರೆಯ ಕಾಣ್ತಾ ಇದೆ, ಆ ಹೊರೆಯವರು ನೋಡ್ತಾ ಇದ್ದಾರೆ ಹೊರತು ಅವ್ರ ಮಾತು ಕೇಳ್ತಾ ಇಲ್ಲ. तो यहाँ पर डबल लाइट की स्थिति चाहिए और माइक ऐसा पावरफुल हो जो दूर तक आवाज स्पष्ट रूप में पहुंच जाए. ಹಾಗೇನೆ ಬಾಬಾ ಹೇಳ್ತಾರೆ, ಮಕ್ಕಳ ಸ್ಟೇಜ್ ಕೂಡ ಏನಿರಬೇಕಿಲ್ಲಿ? ಡಬಲ್ ಲೈಟ್ ಆಗಿರಬೇಕು. ತುಂಬ ಹಗುರವಾಗಿ, ಹಗುರತೆ ಅಂದರೆ ಆತ್ಮ ಪ್ರಕಾಶವಾಗಿ, ಪವಿತ್ರ ಪ್ರಕಾಶವಾಗಿನೂ ಹೊಳಿತಿರಬೇಕು. ಆತ್ಮ ಸಂಪೂರ್ಣ ನಿಶ್ಚಿಂತ ಸ್ವತಂತ್ರನಿರ್ಬೇಕು. ಲೈಟ್ ಲೈಟ್. ಇಷ್ಟು ಹಗುರತೆಯ ಸ್ಥಿತಿ ಸ್ಟೇಜಲ್ಲಿದ್ದು ನೀವು ಸ್ಪೀಚ್ ಮಾಡಿದರೆ ಆ ಶಬ್ದ ದೂರ ದೂರದವರೆಗೆ ಕೇಳಿಸ್ತದೆ ಅಂತಾರೆ ಬಾಬಾ. तो यहाँ पर डबल लाइट की स्थिति चाहिए. ಇಲ್ಲಿ ಅತಿ ಮುಖ್ಯ ಬಾಬಾ ಹೇಳ್ತಾರೆ, ಈ ಡಬಲ್ ಲೈಟಿನ ಸ್ಥಿತಿ ಬೇಕು. ಹೀಗೆ ಬಾಬಾ ಹೇಳ್ತಾರೆ, तो माइक में भी माइट हो. ಸ್ಟೇಜು ಪವರ್ಫುಲ್ ಅಂದರೆ ಲೈಟ್, ಡಬಲ್ ಲೈಟ್ ಇರಬೇಕು. ಮತ್ತು ಮೈಕ್ ಪವರ್ಫುಲ್ ಆಗಿರಬೇಕು, ದೂರದವರೆಗೆ ಆ ಶಬ್ದ ಕೇಳಬೇಕಂದ್ರೆ ಸ್ಥೂಲ ಸಾಧನ ಬಾಬಾ ಹೇಳ್ತಿರೋದಲ್ಲ. ನೀವು ಡಬಲ್ ಲೈಟ್ ಇದ್ದು ಏನು ಸ್ಪೀಚ್ ಮಾಡ್ತೀರಿ, ಮಾತಾಡ್ತೀರಿ, ಆ ಮಾತು ಆ ಕೂತಿರೋ ಸಭಿಕರಿಗೆ ಖಂಡಿತವಾಗಿ ಸ್ವೀಕಾರ ಆಗುತ್ತೆ. ಮತ್ತು ಆ ಶಬ್ದಗಳು ಅಂತ ಹೇಳಿದರೆ ಆ ತರಂಗಗಳು ದೂರ ದೂರದವರೆಗೆ ಪ್ರಕೃತಿಗೂ ಕೂಡ ಆ ಸಂದೇಶದ ಶಕ್ತಿ ತಲುಪುತ್ತೆ. एक संकल्प करो, एक नज़र डालने से ही वह नज़र और संकल्प लाइट हाउस का कार्य करे. ನೀವು ಸ್ಟೇಜಿನಲ್ಲಿ ಕೂತಿದ್ದೀರಿ ಅಂದರೆ ಲೈಟ್ ಆಗಿ ಕೂತಿದ್ದೀರಿ. ಒಂದೇ ಒಂದು ಶುದ್ಧವಾದ ಪವಿತ್ರ ಸಂಕಲ್ಪದ ದೃಷ್ಟಿಯನ್ನು ಆ ಸ್ಟೇಜಿನಲ್ಲಿ ಕೂತು ಕೆಳಗಿರೋ ಸಭಿಕರನ್ನು ಅಥವಾ ಸೃಷ್ಟಿಗೆ ನೀವು ನೋಡಿ, ನಿಮ್ಮ ಶುಭ ದೃಷ್ಟಿ, ಪವಿತ್ರವಾದ ದೃಷ್ಟಿಯನ್ನು ಸಂಕಲ್ಪದ ಮೂಲಕ ನಿಮ್ಮ ಲೈಟನ್ನು ಈ ಪ್ರಕೃತಿ ಅಂದರೆ ಈ ಪೃಥ್ವಿಗೆ ಕಳಿಸಿ. ಇದಕ್ಕೇನು ಹೇಳಾಗುತ್ತೆ? ಲೈಟ್ ಹೌಸಿನ ಕೆಲಸ, ಲೈಟ್ ಹೌಸಿನ ಕಾರ್ಯ ಅಂತ ಹೇಳಾಗುತ್ತೆ. ನೀವು ಕೂತಿದ್ದೀರ ಒಂದೇ ಸ್ಥಾನದಲ್ಲಿ, ಆದರೆ ವಿಶ್ವದ ಅನೇಕ ಆತ್ಮಗಳಿಗೆ ನಿಮ್ಮ ಶ್ರೇಷ್ಠ ಸಂಕಲ್ಪ ಹಾಗೂ ದಿವ್ಯ ದೃಷ್ಟಿಯ ಪ್ರಭಾವ ಬೀರ್ತಾ ಇದೆ. ಯಾವುದು ಸ್ಟೇಜ್? ಡಬಲ್ ಲೈಟಿನ ಮೂಲಕ. ಈ ಪ್ರಕಾರವಾಗಿ ಪವರ್ಫುಲ್ ಮೈಕ್ ಬಾಬಾ ಹೇಳ್ತಾರೆ, ಬಾಬನ ಮಕ್ಕಳು ತಯಾರಾಗಬೇಕಾಗಿದೆ. ಮೈಕ್ ಅಂದರೆ ಮಾತೇ ಅಲ್ಲ, ಮೈಕ್ ಅಂದರೆ ಆ ಒಂದು ಏನು ಹೇಳ್ತಾರೆ, ಮೈಕ್ ನಾವು ಮುಂದೆ ಇಟ್ಕೊಂಡು ಮಾತಾಡ್ತೇವಲ್ಲ ಅದೇ ಮೈಕ್ ಅಲ್ಲ. ಇಲ್ಲಿ ಮೈಕ್ ಬಾಬಾ ಡಬಲ್ ಲೈಟಿಗೆ ಹೇಳ್ತಿದ್ದಾರೆ. तो माइक कौन सा हुआ? संकल्प और नजर, ದಿವ್ಯ और ರೂಹಾನಿ ದೃಷ್ಟಿ. ಇಲ್ಲಿ ಮೈಕ್ ಯಾವುದಂತ ಅರ್ಥ ಆಯಿತು? ನಮ್ಮ ಸಂಕಲ್ಪ ಮತ್ತು ನಮ್ಮ ಕಣ್ಣು, ಈ ದೃಷ್ಟಿ. ನೀವೇನು ಸಂಕಲ್ಪ ಮಾಡ್ತೀರಿ ಅದು ಈ ದೃಷ್ಟಿಯಿಂದ ಪಾಸ್ ಆಗ್ತದೆ. ಇದಕ್ಕೆ ದಿವ್ಯ ಮತ್ತು ಆತ್ಮಿಕ ದೃಷ್ಟಿ ಅಂತ ಹೇಳಾಗುತ್ತೆ. ನಿಮ್ಮ ಮನೆಯ ಮೂಲೆಯಲ್ಲೇ ಕೂತ್ಕೊಂಡೇ ನೀವು ಸಂಕಲ್ಪ ಮಾಡ್ತಾ ಇದ್ರು ನೀವು ಆ ಸಂಕಲ್ಪ ಮಾಡ್ತಾ ದೃಷ್ಟಿ
ಆ ಗ್ಲೋಬಿಗೆ, ಆ ಪೃಥ್ವಿಗೆ ಕೊಡಿ, ಅದು ಅಲ್ಲಿಗೆ ತಲುಪ್ತದೆ. ಐಸೇ ಹಿ ವೈಟ್ನೆಸ್ ಅರ್ಥಾತ್ ಸ್ವಚ್ಛ ಬುದ್ಧಿ. ಇನ್ನು ಎರಡನೇದಾಗಿ ವೈಟ್ನೆಸ್ ಅಂತ ಬಾಬಾ ಹೇಳಿದ್ರಲ್ಲ, ವೈಟ್ನೆಸ್ ಅಂದರೆ ಅರ್ಥ ನಮ್ಮ ಬುದ್ಧಿ ಸ್ವಚ್ಛ ಇರಬೇಕು. ಆ ಬುದ್ಧಿಯಲ್ಲಿ ಯಾವುದೋ ಬೇಡವಾದದ್ದು, ಆಗದೆ ಇರೋದು ಅಥವಾ ಲಾಭ ಇಲ್ಲದ್ದು, ಯಾವುದೇ ರೂಪದ ವಿಕೃತ ವಿಕಾರ ದೃಶ್ಯ ಬುದ್ಧಿಯಲ್ಲಿ ಇರಬಾರ್ದು. ಸ್ವಚ್ಛ ಬುದ್ಧಿ ಇರಬೇಕು. ಜರಾ ಬಿ ಕೊಯ್ ದಾಗ್ ನಾ ಹೋ, ಸ್ವಲ್ಪನೂ ಕೂಡ ನಮ್ಮ ಬುದ್ಧಿಯೊಳಗೆ ಬೇಡವಾದ ದೃಶ್ಯಗಳು ತುಂಬಿರಬಾರ್ದು. ಇದಕ್ಕೆ ಕಲೆ ಅಂತ ಬಾಬಾ ಹೇಳ್ತಾರೆ. ವೈಟ್ ಬಟ್ಟೆಗೆ ಕಲೆ ಆದರೆ ಕಾಣ್ತದೆ ತಾನೆ ಸ್ಪಷ್ಟವಾಗಿ. तो अगर स्टेज पर कोई दाग होगा, व्हाइटनेस नहीं होगी, तो सभी का अटेंशन ना चाहते भी उस तरफ जाएगा. ಬಾಬಾ ಇವತ್ತು ಬಾರಿ ಬಾರಿ ಮುರಳಿಯಲ್ಲಿ ನಮಗೇನು ನೆನ್ಪು ಮಾಡಿಸ್ತಿದ್ದಾರೆ, ಬಾಬನ ಮಕ್ಕಳು ಅಂದ್ರೇನೆ ಆ ಸ್ಟೇಜಿನಲ್ಲಿರೋರು ಅಂತ. ಇಲ್ಲಿ ಎಲ್ಲೋ ಇದ್ದೇವಂತಲ್ಲ, ಬಾಬಾ ತುಂಬ ಎತ್ತರದ ಸ್ಟೇಜಿನಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ನಮ್ಮ ನೋಡ್ತಿರ್ತಾರೆ, ಮಾತಾಡಿದ್ದು ನೋಡ್ತಾರೆ, ನಮ್ಮ ಡ್ರೆಸ್ಸು ನೋಡ್ತಾರೆ, ನಮ್ಮ ಊಟೋಪಹಾರ ನೋಡ್ತಾರೆ, ನಮ್ಮ ಮಾತು ವರ್ತನೆಗಳು ನೋಡ್ತಿರ್ತಾರೆ, ಎಲ್ಲ ನಮ್ಮನ್ನು ಗಮನಿಸ್ತಿರ್ತಾರೆ. ಅದನ್ನು ಅವ್ರು ಕಲಿತಾ ಇರ್ತಾರೆ. ಹೀಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ನೀವು ವೈಟ್ ಡ್ರೆಸ್ಸಲ್ಲಿ ಇದ್ದೀರಿ, ಏನಾದರೂ ಆ ಬಟ್ಟೆಗೆ ಕಪ್ಪು ಚುಕ್ಕೆ ಆಗಿದೆ ಅಂದರೆ ಅದು ಕೂಡ ಸ್ಪಷ್ಟವಾಗಿ ಕೆಳಗೆ ಕೂತವ್ರಿಗೆ ಕಾಣ್ತದೆ. ಅವ್ರ ಬಾತ್ ಮೇ ಸ್ಲೋಗನ್ ಕಾ ಶೃಂಗಾರ್ ಚಾಹಿಯೇ. ಬಾಬಾ ಹೇಳ್ತಿದ್ದಾರೆ ಈ ರೀತಿಯಾಗಿ ವೈಟ್ನೆಸ್ ಅಂದರೆ ಬುದ್ಧಿ ಸ್ವಚ್ಛ ಅಂತ ಅರ್ಥ ಆಯಿತು. ಅಲ್ಲಿ ಬುದ್ಧಿಯಲ್ಲಿ ಯಾವುದೇ ರೂಪದ ಕಲ್ಮಶದ ಕಲೆ ಇರಬಾರ್ದು. ಇನ್ನು ನಮ್ಮ ಮಾತಿನಲ್ಲಿ ಮಾತು ಅಂದ್ರೇ ಸ್ಲೋಗನ್ ಆಗಿರಬೇಕು, ಗಂಟೆಗಟ್ಟಲೆ ಮಾತಾಡೋದಲ್ಲ. ಸ್ಲೋಗನ್ ಅಂದ್ರೇನು? ಒಂದೇ ಮಾತು, ಒಂದೇ ಪಾಯಿಂಟ್, ಒಂದೇ ಮಾತು. ಈ ಶೃಂಗಾರ ಬಾಬಾ ಹೇಳ್ತಾರೆ ಮಕ್ಕಳ ಮಾತಲ್ಲಿರಬೇಕು. ಅದು ಅಷ್ಟು ಪವರ್ಫುಲ್ ಆಗಿರ್ತದೆ, ಸ್ಲೋಗನ್ ಪವರ್ಫುಲ್ ಆಗಿರುತ್ತದೆ. इस स्थिति की स्टेज पर कौन से स्लोगन का श्रृंगार चाहिए. ಈ ಸ್ಥಿತಿಯಲ್ಲಿದ್ದು ನಿಮ್ಮ ಮಾತು ಸ್ಲೋಗನ್ ಆಗಿರಬೇಕು. ಯಾವ ಸ್ಲೋಗನ್ ಶೃಂಗಾರ ಮಾಡ್ಕೊಂಡಿದ್ದೀರಿ? ಸ್ಥಿತಿ ಕೆ ಸ್ಟೇಜ್ और प्रैक्टिकल मन वाणी कर्म की स्पीच. ಇಲ್ಲಿ ಬಾಬಾ ಸ್ಥಿತಿಗೆ, ಸ್ಟೇಜಿಗೆ ಏನೇನು ತಯಾರಿ ಮಾಡ್ಕೊಳ್ಳೋಕೆ ಹೇಳಿದರೆ, ಹೇಗೆ ಸ್ಥೂಲ ಸ್ಟೇಜಿನ ತಯಾರಿ ಏನೇನು ಮಾಡ್ಕೋತೇವೆ, ಹಾಗೆ ಆತ್ಮದ ಶ್ರೇಷ್ಠವಾದ ಸ್ಟೇಜಿನ ಪ್ರಾಕ್ಟಿಕಲಿ ತಯಾರಿ ಯಾವುದ್ಯಾವ್ದು ಇರಬೇಕು? ನಮ್ಮ ಮನಸ್ಸು ಹೇಗಿರಬೇಕು, ಮಾತು ಹೇಗಿರಬೇಕು, ಕರ್ಮ ಹೇಗಿರಬೇಕು, ಸ್ಪೀಚ್ ಹೇಗಿರಬೇಕು. ಐಸೆ ಸ್ಟೇಜ್ ಕೆ ಲಿಯೆ ಸ್ಲೋಗನ್ ಕೋನ್ಸೆ ಚಾಹಿಯೆ. ಈಗ ಸ್ಟೇಜ್ ತಯಾರಾಯಿತು. ಸ್ಟೇಜ್ ತಯಾರಾದ ಮೇಲೆ ಡಬಲ್ ಲೈಟ್ ಬಾಬಾ ಹೇಳಿದ್ರಲ್ಲಿ ಲೈಟು, ವೈಟ್ನೆಸ್ಸು, ಇದರ ಅರ್ಥದ ತಯಾರಿಯಲ್ಲಿದ್ದು ಈಗ ಸ್ಲೋಗನ್ ಯಾವ್ದು ಹೇಳಬೇಕು? ಸ್ಲೋಗನ್ ತಯಾರಿ ಯಾವುದು? ಏಕ್ ಮೈ ಆತ್ಮ ವಿಶ್ವ ಕಲ್ಯಾಣಕ್ಕೆ ಶ್ರೇಷ್ಠ ಕರ್ತವ್ಯಕ್ಕೆ ಪ್ರತಿ ಸರ್ವಶಕ್ತಿವಾನ್ ಬಾಪ್ ದ್ವಾರ ನಿಮಿತ್ತ ಬನಿ ಹುಯಿ ಹೂँ. ಆ ಸ್ಲೋಗನ್ ನಮಗೆ ನೆನಪಿರಬೇಕು, ಇಲ್ಲಿ ಹೇಳಲಿಕ್ಕಲ್ಲ. ನಾನು ಆತ್ಮ, ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ, ಈ ಶ್ರೇಷ್ಠ ಕರ್ತವ್ಯಕ್ಕೆ ಈ ಶ್ರೇಷ್ಠ ಕಾರ್ಯಕ್ಕೆ ನಾನು ಆತ್ಮ ನಿಮಿತ್ತನಾಗಿದ್ದೇನೆ. ಸರ್ವಶಕ್ತಿವಂತ ತಂದೆ ಮೂಲಕ ನಾನು ನಿಮಿತ್ತನಾಗಿದ್ದೇನೆ. ನೋಡಿ, ರಿಪೀಟ್ ಮಾಡ್ತೇನೆ. ನಾನು ಆತ್ಮ, ವಿಶ್ವ ಕಲ್ಯಾಣಕಾರಿ ಆತ್ಮ, ವಿಶ್ವ ಕಲ್ಯಾಣದ ಶ್ರೇಷ್ಠ ಕರ್ತವ್ಯಕ್ಕೆ ಸರ್ವಶಕ್ತಿವಂತ ತಂದೆ ನನಗೆ ನಿಮಿತ್ತ ಮಾಡಿದ್ದಾರೆ. ಈ ಸ್ಲೋಗನ್ ಸ್ಮೃತಿ ಇಟ್ಟುಕೊಂಡು ಸ್ಟೇಜಲ್ಲಿ ಇರಬೇಕು. इस स्थिति में अगर यह स्लोगन याद ना होगा तो स्टेज सुंदर नहीं लगेगी. ಹೀಗೆ ನಾವು ಸ್ಟೇಜಿನಲ್ಲಿ ಈ ಸ್ಥಿತಿಯಲ್ಲಿ ಸ್ಲೋಗನ್ನೇ ನೆನಪಿಲ್ಲ ಅಂದರೆ ಬಾಬಾ ಹೇಳ್ತಾರೆ ಸ್ಟೇಜ್ ಸುಂದರ ಕಾಣೋದಿಲ್ಲ. तो विशेष धारणाओं के ही स्लोगन्स है. दूसरा स्लोगन, ಒಂದು ಸ್ಲೋಗನ್ ನೆನಪಾಯ್ತಲ್ಲ, ಇನ್ನು ಎರಡನೇ ಸ್ಲೋಗನ್ ಯಾವ್ದು ನೆನಪಿಟ್ಕೋಬೇಕು? ಮೈ ಆತ್ಮ ಮಹಾದಾನಿ ವರದಾನಿ ಹೂ. ಎರಡನೇ ಸ್ಲೋಗನ್ ನೆನಪಿರಬೇಕು. ನಾವು ಸ್ಟೇಜಲ್ಲಿ ಇರಬೇಕಾದ್ರೆ ನನ್ನ ಆತ್ಮ ಮಹಾದಾನಿ वरदानी ಆಗಿದ್ದೇನೆ. जिन भी आत्माओं को दान लेने व देने का साहस नहीं, उन आत्माओं को वरदात बाप द्वारा मिले हुए वरदान द्वारा अपनी स्थिति के सहयोग द्वारा वरदान देना. ಈ ಕೆಲವು ಆತ್ಮಗಳು ಕಲಿಯುಗ ಜಗತ್ತಿನಲ್ಲಿ ಭಾಳ ಸ್ಟ್ರಾಂಗ್ ಇರ್ತಾರೆ.
ಅವರ ಜ್ಞಾನ ಕೇಳಲಿಕ್ಕೆ ಒಪ್ಪೋದೇ ಇಲ್ಲ, ಇಷ್ಟನೇ ಪಡಲ್ಲ. ಆದರೂ ಅಂಥ ಆತ್ಮಗಳಿಗೆ ನೀವು ವರದಾನಿ ಮಹಾದಾನಿ ಸ್ವರೂಪದಿಂದ ನೀವು ಜ್ಞಾನ ಕೊಟ್ಟು ನೋಡಿ ಅಂತ ಬಾಬಾ ಹೇಳ್ತಾರೆ. ಕೊಡೋರಾಗಬೇಕಾಗಿದೆ. ಅದಕ್ಕೆ ಸ್ಲೋಗನ್ ಏನಿಟ್ಕೋಬೇಕು, ನೆನ್ಪಿಟ್ಕೋಬೇಕು, ನಾನು ಮಹಾದಾನಿ ವರದಾನಿ ಆತ್ಮ ಆಗಿದ್ದೇನೆ. ಈ ವರದಾನ, ಈ ಸ್ಲೋಗನ್ ನಮಗೆ ಸ್ಪಷ್ಟವಾಗಿರಬೇಕು. ಇನ್ನು ಮೂರನೇದಾಗಿ, तीसरी बात, मुझ आत्मा को अपने चरित्र, बोल व संकल्प द्वारा अपने मूर्ति में सभी आत्माओं को बाप दादा के सूरत और सीरत साक्षात्कार कराना है. ಮೂರನೇದಾಗಿ ಯಾವುದು ಬಾಬಾ ಹೇಳ್ತಾ ಇದ್ದಾರೆ, ನಾವು ಆತ್ಮ ನಮ್ಮ ಚರಿತ್ರೆ ಅಂದರೆ ನಮ್ಮ ನಡವಳಿಕೆ, ನಮ್ಮ ಮಾತು, ನಮ್ಮ ಸಂಕಲ್ಪದ ಮೂಲಕ ನಾವು ಬಾಪ್ ದಾದಾರವರ ಪ್ರತ್ಯಕ್ಷಗೊಳಿಸುವ ಚಹರೆ ನಮ್ಮದು ಆಗಬೇಕು. इस प्रकार से जो स्टेज को सुंदर बनाने का स्लोगन है वह स्मृति में रखना है. ಹೀಗೆ ಈಗ ಸ್ಟೇಜ್ ಅಂದರೆ ಬಾಬಾ ಹೇಳಿದರು, ಸ್ಟೇಜಿನ ತಯಾರಿ ಏನೇನೆಲ್ಲಿರಬೇಕು ಅಂತ. ಸ್ಟೇಜ್ ಅಂದ್ರೇ ನಮ್ಮ ಹಣೆ, ನಮ್ಮ ಕಣ್ಣು, ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ಸ್ಥಿತಿ, ಆಂತರಿಕ ಸ್ಥಿತಿ, ಇದೆಲ್ಲ ತಯಾರಿ, ಸ್ಟೇಜಿನ ತಯಾರಿ ಯಾವ್ಯಾವುದು ಮಾಡ್ಕೋಬೇಕು ಅಂತ ಬಾಬಾ ವಿವರಿಸಿದ ಸ್ಮೃತಿ ಲಾಸ್ಟಿಗೆ ಸ್ಲೋಗನ್. ಇದು ಕೂಡ ನೆನ್ಪಿಟ್ಕೋಬೇಕು. ಈ ಪ್ರಕಾರವಾಗಿ ನಿಮ್ಮ ಸ್ಟೇಜ್ ಮತ್ತು ನಿಮ್ಮ ಸ್ಪೀಚನ್ನು ತಯಾರು ಮಾಡಿಕೊಳ್ಳಿ. ಇನ್ನು ಸ್ಟೇಜಿನಲ್ಲಿ ನೆಕ್ಸ್ಟ್ ಏನು ಮಾಡ್ತಾರೆ, ಎಲ್ಲ ತಯಾರಿ ಆದಮೇಲೆ ಕುರ್ಸಿಗಳನ್ನು ಹಾಕ್ತಾರೆ ಕೂತ್ಕೊಳ್ಳಿಕ್ಕೆ. ಗೆಸ್ಟ್ಗಳನ್ನು ಕೂತ್ಕೊಳ್ಳಿಕ್ಕೆ ಕುರ್ಸಿ ಹಾಕ್ತಾರೆ ತಾನೆ. ಹಾಗೆ ನಿಮ್ಮ ಸ್ಟೇಜ್, ನಿಮ್ಮ ಕುರ್ಸಿಯಲ್ಲಿ ಯಾವ್ದು ಕುರ್ಸಿಯಲ್ಲಿ ಕೂತ್ಕೋಬೇಕು ನೀವು, ಅರ್ಥಾತ್ ಸ್ಟೇಟಸ್ ಕಿ ಕುರ್ಸಿ ಪರ್ ಬೈಟೋ. ನಾವು ಯಾವ ಸ್ಟೇಜಿನಲ್ಲಿ ಆ ಕುರ್ಚಿಯಲ್ಲಿ ಕೂತ್ಕೋಬೇಕು ಅಂದರೆ ಸ್ಥೂಲ ಸ್ಟೇಜ್ನಲ್ಲಿ ಕುರ್ಚಿಗಳು ಹಾಕಿರ್ತಾರೆ. ಹಾಗೇನೆ ಬಾಬಾ ಹೇಳ್ತಾರೆ, ನಮ್ಮ ಸ್ಟೇಟಸ್ಸಿನ ಕುರ್ಸಿ ಮೇಲೆ ನಾವು ಕೂತ್ಕೋಬೇಕು. ಸ್ಟೇಜಿನಲ್ಲಿ ನಮ್ಮ ಸ್ಟೇಟಸ್ಸಿನ ಕುರ್ಸಿ ಯಾವುದಾಗಿರಬೇಕು, ಸ್ಟೇಜ್, ಸ್ಪೀಚ್, ಸ್ಟೇಟಸ್, ಮೂರು ನೆನಪಿರಬೇಕು. ಮೊದಲು ಸ್ಟೇಜ್, ಕಣ್ಣು ಏನನ್ನು ನೋಡಬೇಕು, ಮಸ್ತಕದಲ್ಲಿ ಏನು ಕಾಣಬೇಕು, ಮಾತಿನಲ್ಲಿ ಏನು ಬರಬೇಕು, ವೈಟ್ನೆಸ್ ಅಂದರೆ ಬುದ್ಧಿ ಸಂಪೂರ್ಣ ಸ್ವಚ್ಛ ಹೇಗಿರಬೇಕು, ಇದು ಸ್ಟೇಜಿನಲ್ಲಿ. ಸ್ಪೀಚ್ ಏನಿರಬೇಕು, ಅದಕ್ಕೆ ಬಾಬಾ ಮೂರು ಒಂದಕ್ಕೊಂದು ಕನೆಕ್ಷನ್ ಹೇಳ್ತಾರೆ. ಸ್ಟೇಜ್, ಸ್ಪೀಚ್, ಸ್ಟೇಟಸ್. ಅಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್ ಹಾಕಿರ್ತಾರಲ್ಲ ಅದು ಸ್ಟೇಟಸ್, ಅದು ಯಾವುದಾಗಿರಬೇಕು ನಮಗೆ. ಇದು ಮೂರು ಅವಶ್ಯಕತೆ ಇದೆ. फिर थोड़े समय में विश्व की परिवर्तन कर लेंगे. ಇದು ಮೂರು ಸ್ಟೇಜ್ ನಮ್ಮದು ರೆಡಿ ಆಯಿತು ಅಂದರೆ ವಿಶ್ವ ಪರಿವರ್ತನೆ ಫಾಸ್ಟ್ ಆಗಿಬಿಡ್ತದೆ. तो लेकिन यह भी ध्यान रखना कि स्टेज ऐसी मजबूत हो, एक रस अचल अडल हो. ಕುರ್ಸಿ ಯಾವುದು ಇರಬೇಕಲ್ಲಿ, ಇಷ್ಟು ಗಟ್ಟಿಮುಟ್ಟಿ ಇರಬೇಕು, ಮಜಬೂತ್ ಇರಬೇಕು. ಸ್ಟೇಜ್ ಕೆಲವು ಬಾರಿ ಏನೋ ಆಗಿ ಅಲ್ಲಾಡಿ ಬೀಳ್ತಾವೆ, ಹಾಗಲ್ಲ. ಸ್ಟೇಜ್ ನಮ್ಮದು ಕುರ್ಸಿಯಲ್ಲಿ ಮಜಬೂತ್ ಏನಿರಬೇಕು, ಏಕ ರಸ ಅಚಲ ಅಡೋಲ ಸ್ಥಿತಿಯ ಚೇರಲ್ಲಿ ಕೂತಿರಬೇಕು, ಸ್ಟೇಟಸ್ಸಿನ ಚೇರಲ್ಲಿ ಕೂತಿರಬೇಕು. ತುಫಾನ್ ಅವರು ಕೊಯ್ ಬಿ ವಾತಾವರಣ ಉಸ್ಕೋ ಹಿಲಾನ ಸಕೆ. ಇಲ್ಲಿ ಯಾವುದೇ ಪ್ರಕಾರದ ಬಿರುಗಾಳಿ ವಾತಾವರಣ ಸ್ಟೇಜನ್ನು ಅಲುಗಾಡಿಸಿರಬಾರ್ದು. ಐಸಿ ಅಪ್ನಿ ತಯಾರಿ ಕರು. ಕ್ಯಾ ಐಸಿ ಪ್ರಾಕ್ಟೀಸ್ ಹೇ, ಈ ಪ್ರಕಾರ ನಿಮ್ಮ ತಯಾರಿ ಮಾಡಿಕೊಳ್ಳಿ. ಇದು ಪ್ರಾಕ್ಟೀಸ್ ಇದೆಯಾ ಅಂತ ಬಾಬಾ ಕೇಳ್ತಾರೆ. ಕ್ಯಾ ಐಸೆ ಎವರ್ ರೆಡಿ ಹೋ ಅವರು ಎವರ್ ಹ್ಯಾಪಿ ಹೋ. ಈ ರೀತಿ ನೀವು ಸೇವೆಗೆ ಎವರ್ ರೆಡಿ ಇದ್ದೀರಾ ಮತ್ತು ಎವರ್ ಹ್ಯಾಪಿ ಆಗಿದ್ದೀರಾ. जो एक सेकेंड में जैसी स्थिति वैसा स्थान और जैसी आत्माओं की धरती उसी प्रमाण थोड़े समय में अपनी शेष तैयारी कर प्रैक्टिकल स्पीच कर सको. समझा. ಈಗ ಯಾವ ರೀತಿ ಜನ ಇದ್ದಾರೆ, ಯಾವ ರೀತಿಯ ವಾತಾವರಣ ಇದೆ, ಆ ಪ್ರಕಾರವಾಗಿ ಕೂಡಲೇ ನಮ್ಮನ್ನು ಆ ಸ್ಥಿತಿಯಲ್ಲಿ ಸ್ಥಿತಗೊಳಿಸಿಕೊಂಡು ಪ್ರಾಕ್ಟಿಕಲಿ ಸ್ಪೀಚ್ ಮಾಡುವಂಥವ್ರಾಗಬೇಕು. ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಇದೇ ನಮ್ಮ ಭವಿಷ್ಯದ ಪ್ಲ್ಯಾನ್, ಸೇವಾ ಪ್ಲ್ಯಾನ್ ಬಾಬಾ ಹೇಳ್ತಿರೋದು. अच्छा, ऐसे सदा अपने स्टेज द्वारा, स्टेटस द्वारा आत्माओं को अपने संपूर्ण स्टेज और अपने वास्तविक स्टेज का साक्षात्कार कराने वाले श्रेष्ठ आत्माओं को, विश्व कल्याणकारी आत्माओं को बाप दादा का याद, प्यार और नमस्ते. ಹೀಗೆ
ಸದಾ ತಮ್ಮ ಸ್ಟೇಜಿನ ಮೂಲಕ, ಸ್ಟೇಟಸ್ಸಿನ ಮೂಲಕ ಸರ್ವ ಆತ್ಮಗಳಿಗೆ ತಮ್ಮ ಸಂಪೂರ್ಣ ಸ್ಟೇಜ್ ಮತ್ತು ತಮ್ಮ ವಾಸ್ತವಿಕ ಸ್ಟೇಟಸ್ಸಿನ ಸಾಕ್ಷಾತ್ಕಾರ ಮಾಡಿಸುವ ಶ್ರೇಷ್ಠ ಆತ್ಮಗಳಿಗೆ, ವಿಶ್ವ ಕಲ್ಯಾಣಕಾರಿ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ಈ ಮಹಾವಾಕ್ಯದ ಸಾರಾಂಶದಲ್ಲಿ ಏನು ಹೇಳಿದ್ದಾರೆ ಇದನ್ನು ಪುನಃ ರಿಪೀಟ್ ಮಾಡೋಣ. जैसे सेवा करने के लिए स्टेज समीप तैयार करते हो, वैसे विश्व सेवा के लिए अपनी स्थिति स्टेज तैयार करनी है. ಇಲ್ಲಿ ಸ್ಥೂಲ ಸೇವೆಯ ತಯಾರಿ ಏನು ಮಾಡ್ಕೋತೇವೆ, ಅದೇ ರೀತಿಯಾಗಿ ವಿಶ್ವ ಸೇವೆಗಾಗಿ ನಮ್ಮ ಸ್ಥಿತಿ ಎಂಬ ಸ್ಟೇಜನ್ನು ತಯಾರಿ ಮಾಡ್ಕೋಬೇಕಾಗಿದೆ. ಇದುವರೆಗೂ ಮಾಡಿದ್ದು ಸ್ಟೇಜ್ ತಯಾರಿ ಬೇರೆ, ಈಗ ನಾಳೆದಕ್ಕೆ ಮಾಡಬೇಕಾದ ಸ್ಟೇಜ್ ತಯಾರಿ ಬಾಬಾ ಇವತ್ತು ಸ್ಪಷ್ಟ ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾವುದು? सूरत से स्पीच जो दो कर्मेंद्रिया हैं उन द्वारा बाप के चरित्र और बाप के कर्तव्य का साक्षात्कार करना ನಮ್ಮ ಚಹರೆ. ಅಥವಾ ಬಾಬಾ ಹೇಳ್ತಿದ್ದಾರೆ ಈ ಕರ್ಮೇಂದ್ರಿಯಗಳ ಮೂಲಕ ಬಾಬನ ಚರಿತ್ರೆಯನ್ನ ಸಾಕ್ಷಾತ್ಕಾರ ಅಥವಾ ಪ್ರತ್ಯಕ್ಷಗೊಳಿಸುವಂತ ಕರ್ತವ್ಯ ನಾವು ಮಾಡಬೇಕು. ನೈನನ್ ದ್ವಾರ ನಜರ್ ಸೆ ನಿಹಾಲ್ ಕರ್ ಸಕೋ, ನಿಮ್ಮ ಕಣ್ಣು ಯಾರ ನೋಡ್ತಿದ್ದ ಹಾಗೇನೆ ಅವರ ಆಸುರಿ ದೃಷ್ಟಿ ಚೇಂಜ್ ಆಗಿಬಿಡ್ಬೇಕು. ಮಸ್ತಿಷ್ಕ ದ್ವಾರ ಸಭಿ ಸ್ವರೂಪಂ ಕಾ ಸ್ಪಷ್ಟ ಸಾಕ್ಷಾತ್ಕಾರ ಕರಾವು, ಮಸ್ತಕದ ಮೂಲಕ ನಮ್ಮ ಸ್ವರೂಪ ಯಾವುದು, ನಾವು ಜ್ಯೋತಿ ಸ್ವರೂಪ, ಆ ಜ್ಯೋತಿ ಸಾಕ್ಷಾತ್ಕಾರ ನಮ್ಮ ಮಸ್ತಕದಲ್ಲಿ ಅವ್ರಿಗಾಗಬೇಕು. ಹೋಟೋಂ ಪರ್ ರುಹಾನಿ ಮುಸ್ಕುರಾಟ್ ಹೋ, ನಿಮ್ಮ ತುಟಿಗಳಲ್ಲಿ ಆತ್ಮೀಯತೆಯ ಹಸನ್ಮುಖಿ ಅಂದರೆ ಆತ್ಮೀಯತೆಯ ನಗೆ ಕಾಣಬೇಕು. ಅಥವಾ ಅವಿನಾಶಿ ಖುಷಿ ಅನುಭವ ಆಗ್ತಿರ್ಬೇಕು. ನಿಮ್ಮ ಖುಷಿ, ನಿಮ್ಮ ಹಸನ್ಮುಖತೆ ನೋಡಿದರೆ ಎಷ್ಟು ಚಂದ ಇದ್ದಾರಪ್ಪ, ಎಷ್ಟು ಖುಷಿಯಲ್ಲಿದ್ದಾರೆ, ನಾನು ಹೀಗಿರಬೇಕು, ಅವ್ರಿಗೆ ಆಸೆ ಆಗಬೇಕು. ಇದು ನಮ್ಮ ಚಹರೆಯ ಮೂಲಕ ಮಾಡುವ ಸ್ಟೇಜಿನ ತಯಾರಿ. ಇನ್ನು ನೆಕ್ಸ್ಟ್ ಬಾಬಾ ಯಾವ್ದು ಹೇಳಿದ್ದಾರೆ, ಶ್ರೇಷ್ಠ ಆತ್ಮಗಳಿಗೆ ಶ್ರೇಷ್ಠ ಕರ್ಮ ಚರಿತ್ರೆ ಆಗಿರ್ತದೆ. तो साधारण कर्म को चरित्र नहीं करेंगे. ಈಗ ಸಾಧಾರಣ ಕರ್ಮ ಏನೋ ಮಾಡ್ತೇವೆ, ಏನೋ ಸುಮ್ಮನೆ ಮಾತಾಡ್ತಾ ನಗ್ತಾ ತಿರುಗ್ತಿದ್ದೆ, ಸಾಧಾರಣ ಕರ್ಮಕ್ಕೆ ವರ್ಣನೆ ಇಲ್ಲ. तो हर श्रेष्ठ कर्म रूपी चरित्र द्वारा बाप का चित्र दिखाओ. ನಾವು ಪ್ರತಿಯೊಂದು ಕರ್ಮ ಶ್ರೇಷ್ಠ ಕರ್ಮನೇ ಮಾಡ್ತಾ ಇದ್ದೇನೆ ಅಂತ ನೆನ್ಪಿಟ್ಕೊಂಡು ಆ ಕರ್ಮ ಮಾಡುವಾಗ ಬಾಬಾ ನಮಗೇನು ಜ್ಞಾನ ಕೊಟ್ಟಾರೆ, ಏನು ಯಾವ ಸ್ವರೂಪದಲ್ಲಿದ್ದು ಮಾಡಿ ಅಂತ ಹೇಳಿದ್ದಾರೆ, ಆ ಚಿತ್ರಣವನ್ನು ನೆನ್ಪಿಟ್ಟುಕೊಂಡು ಮಾಡೋದು ಶ್ರೇಷ್ಠ कर्म. ऐसे रूहानी प्रैक्टिकल स्पीच करने से ही विश्व परिवर्तन कर सकेंगे. ಈ ರೀತಿಯಾಗಿ ಪ್ರಾಕ್ಟಿಕಲಿ ಆತ್ಮಿಕ ಸ್ಥಿತಿಯಲ್ಲಿದ್ದು ಸ್ಪೀಚ್ ಮಾಡಿದರೆ ಬಾಬಾ ಹೇಳ್ತಾರೆ ಅಲ್ಲಿ ಖಂಡಿತ ವಿಶ್ವ ಪರಿವರ್ತನೆಯ ಸೇವೆ ಬಾಬಾ ಹೇಳ್ತಾರೆ ಆಗುತ್ತೆ. ಈಗ ವಿಶ್ವ ಪರಿವರ್ತನೆ ಸೇವೆ ನಾವು ಮಾಡ್ತಾ ಇದ್ದೇವೆ, ಮಾಡ್ತಾ ಬಂದಿದ್ದೇವೆ. ಆದರೆ ನಾಳೆ ವಿಶ್ವ ಪರಿವರ್ತನೆ ಸೇವೆ ಮಾಡೋದು ಹೇಗೆ ಎಂಬ ವಿವರಣೆಯನ್ನು ಬಾಬಾ ವಿಶ್ವ ಪರಿವರ್ತನೆ ಸ್ಟೇಜ್ ಎರಡು ಹೇಳಿದ್ದಾರೆ. ಒಂದು ನಮ್ಮ ಚಹರೆ, ಒಂದು ನಮ್ಮ ಆಂತರಿಕ ಸ್ಥಿತಿ. ಇದು ಎರಡೂ ನಮ್ಮದು ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ನಾಳೆಯ ಸೇವೆಯ ಸ್ಟೇಜಿನ ತಯಾರಿಯ ಸಾಧನಗಳನ್ನು ಬಾಬಾ ನಮ್ಮ ಮುಂದೆ ಇವತ್ತು ವಿವರಣೆ ಕೊಟ್ಟ ಪ್ರಕಾರ ನಾವು ತಯಾರಿ ಮಾಡಿಕೊಂಡು ನಾಳೆ ವಿಶ್ವ ಪರಿವರ್ತನೆ, ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗಬೇಕು, ತೊಡಕೊಳ್ಬೇಕಾಗಿದೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ಪ್ರಕಾಶವಾದ ಜ್ಯೋತಿ ವಿಶ್ವ ಕಲ್ಯಾಣಕಾರಿ ಆತ್ಮ ನಾನು. ವಿಶ್ವ ಕಲ್ಯಾಣಕಾರಿ ಆತ್ಮ ನಾನು. ಓ
ओम शांति। ओम शांति।